ಫ್ರೆಂಡ್ಸ್, ಅಜಯ್ ಕ್ರಿಯೇಟಿವ್ ಕ್ಲಬ್ಗೆ ಸ್ವಾಗತ. ನಾನು ನಿಮ್ಮ ಅಜಯ್ ಕುಮಾರ್. ಇವತ್ತು ನಾವಿದ್ದೀವಿ ಕೇರಳದಲ್ಲಿ ಫೇಮಸ್ ಆಗಿರೋ ಟೆಂಪಲ್ ಕೊಟಿಯೂರ್ ದೇವಸ್ಥಾನ. ಇದು ಕೊಟಿಯೂರ್ ಅನ್ನೋ ಒಂದು ವಿಲೇಜ್ ಅಲ್ಲಿ ಇದೆ. ಈ ದೇವಸ್ಥಾನ ವರ್ಷಕ್ಕೆ ಒಂದೇ ಸತಿ ತೆಗೆಯೋದು. ಜೂನ್ ಫಸ್ಟ್ ವೀಕ್ ಇಂದ ಜುಲೈ ಫಸ್ಟ್ ವೀಕ್ ಅಷ್ಟೇ ಓಪನ್, ಅದಾದ್ಮೇಲೆ ಕ್ಲೋಸ್ ಆಗುತ್ತೆ. ಈ ರೀಸೆಂಟ್ ಆಗಿ ಡಿ ಬಾಸ್ ದರ್ಶನ್ ಅವರು ಕೂಡ ಇದನ್ನು ವಿಸಿಟ್ ಮಾಡಿದ್ರು ಟೆಂಪಲ್. ಅದಾದ್ಮೇಲೆ ಸ್ವಲ್ಪ ಫೇಮಸ್ ಆಗಿದೆ. ಮತ್ತೆ ಕೆಲವು ಶಿವನ ಭಕ್ತರು ಕೂಡ ಹೋಗ್ತಾ ಇರ್ತಾರೆ. ರೀಸೆಂಟ್ ಆಗಿ ಸ್ವಲ್ಪ ಫೇಮಸ್ ಆಗಿದೆ. ಈಗ ನೋಡಿ, ದರ್ಶನ್ ಅವರು ಹೋಗಿರೋ ಫುಟೇಜಸ್ ಕೆಲವು ಹಾಕ್ತೀನಿ. ಈ ಟೆಂಪಲ್ಗೆ ಹೋಗ್ಬೇಕು ಅನ್ನೋರು ಇನ್ನೂ 1 ವೀಕ್ ಟೈಮ್ ಇದೆ, ಆರಾಮಾಗಿ ಹೋಗ್ಬಿಟ್ಟು ಬರೋದು. ಬೆಂಗಳೂರಿಂದ ನಿಮ್ಗೊಂದು 300-320 ಕಿಲೋಮೀಟರ್ ಒಳಗಾಗುತ್ತೆ ಡಿಸ್ಟೆನ್ಸು. ಬೆಂಗಳೂರಿಂದ ಮೈಸೂರಿಂದ ಕೇರಳ ರೂಟಲ್ಲಿ ಹೋಗ್ಬೋದು ನೀವು, ನಾಗರಹೊಳೆ ಟೈಗರ್ ರಿಸರ್ವ್ ಕಡೆಯಿಂದ. ಈ ದೇವಸ್ಥಾನ ಫುಲ್ಲು ದಟ್ಟ ಕಾಡು, ಡೆನ್ಸ್ ಫಾರೆಸ್ಟ್ ಮಧ್ಯೆ ಇರೋದು. ಮತ್ತೆ ಈ ದೇವಸ್ಥಾನದ್ದು ಆಲ್ರೌಂಡ್ ಬಾರ್ಡರ್ ಅಲ್ಲೆಲ್ಲ ನಿಮ್ಗೆ ಸುತ್ತಮುತ್ತ ಫುಲ್ಲು ನೀರು ಇರ್ತಾ ಇರುತ್ತೆ. ಮಳೆ ನೀರು, ನದಿ ನೀರು, ಈ ತರ ನದಿ ಪಕ್ಕದಲ್ಲೇ ಕಟ್ಟಿರೋದು ಇದು. ಯಾವಾಗೂ ಫ್ಲೋರ್ ಯಾವಾಗೂ ಫುಲ್ಲು ವಾಟ್ರಿನೇ ಇರುತ್ತೆ, ನೀರ್ ತರ ಇರುತ್ತೆ. ಮತ್ತೆ ಕ್ಲೈಮೇಟ್ ನೀವು ನೋಡ್ತಾ ಇದ್ದೀರಾ, ಆನ್ ದ ವೇ ಹೋಗೋದು ಬರೋದೆಲ್ಲ ಫುಲ್ಲು ಇದೇ ತರ ಫಾಗಿ ಕಂಡೀಷನ್ ಅಲ್ಲೇ ಇದೆ ಕ್ಲೈಮೇಟು. ಫುಲ್ಲು ಗ್ರೀನರಿ, ಮತ್ತೆ ಘಾಟ್ ಸೆಕ್ಷನ್ ಇದೆ. ನೀವು ಟ್ರಾವೆಲಿಂಗ್ ಕೂಡ ಎಂಜಾಯ್ ಮಾಡ್ಬೋದು. ನೋಡಿ, ಇದೆಲ್ಲ ದೇವಸ್ಥಾನದ್ದು ಸರೌಂಡಿಂಗ್ ವ್ಯೂಸ್, ಪಾರ್ಕಿಂಗು, ಆ ಥರ ವ್ಯೂ. ಬಟ್ ಇನ್ನೇನು 1 ವೀಕ್ ಇಂದ ಸ್ವಲ್ಪ ದಿನಗಳಲ್ಲಿ ಕ್ಲೋಸ್ ಆಗುತ್ತೆ. ಇದು ಹೋಗ್ಬೇಕು ಅನ್ನೋರು ಹೋಗ್ಬೋದು ಆರಾಮಾಗಿ. ನೀವು 1 ದಿನ 1.5 ದಿನದಲ್ಲಿ ಹೋಗ್ಬಿಟ್ಟು ಟ್ರಿಪ್ ಮಾಡಿಕೊಂಡು ಬೇರೆ ಏರಿಯಾಗಳನ್ನ ನೋಡ್ಕೊಂಡು ಬರ್ಬೋದು. ಇದು ದೇವಸ್ಥಾನದ ಸುತ್ತಮುತ್ತ ಇದು ಮೇನ್ ಟೆಂಪಲ್. ನಿಮಗೆ ಎಕ್ಸಾಕ್ಟಾಗಿ ನಿಮಗೆ ದೇವಸ್ಥಾನದ್ದು ಮತ್ತು ದೇವ್ರದ್ದು ಫೋಟೋಸ್ಗಳು ಲಾಸ್ಟಲ್ಲಿ ಡಿಸ್ಪ್ಲೇ ಬರುತ್ತೆ. ಇದು ಅದು ಪಕ್ಕ ನೀರು ಹರಿಯುತ್ತೆ. ಇದು ನದಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ, ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಸುತ್ತಮುತ್ತ. ನೀವು ಬಂದು ಒಂದ್ಸತಿ ವಿಸಿಟ್ ಮಾಡ್ಬೋದು. ವರ್ಷಕ್ಕೆ ಒಂದೇ ಸತಿ ಇರೋದು. ಈ ಸತಿ ಮಳೆ ಚೆನ್ನಾಗಿರೋದ್ರಿಂದ ನಿಮಗೆ ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ವೆದರು, ಆರಾಮಾಗಿ ಬರ್ಬೋದು. ಶಿವನ ದೇವಸ್ಥಾನ ಇದು. ಬೆಳಗ್ಗೆ 5 ಗಂಟೆಯಿಂದ ನಿಮಗೆ ಸಂಜೆ 8 ಗಂಟೆವರೆಗೂ ಟೆಂಪಲ್ ಓಪನ್ ಇರುತ್ತೆ. ಈ 1 ತಿಂಗಳು 28 ದಿನ ದೇವಸ್ಥಾನ ಏನು ಓಪನ್ ಇದೆ. ಇದು ಒಂದು ಪೂಜೆ, ಕೊಟಿಯೂರ್ ವೈಶಾಖ ಮಹೋತ್ಸವಂ ಅಂತ 28 ದಿನ ಈ ಪೂಜೆ ನಡೆಯುತ್ತೆ. ಆ ಟೈಮಲ್ಲಿ ಮಾತ್ರ ಓಪನ್ ಇರೋದು. ಈ ದೇವಸ್ಥಾನದಲ್ಲಿ ನಿಮ್ಗೆ 2 ಥರ ದೇವರಿದೆ. ಅಕ್ಕರೆ ಕೊಟಿಯೂರ್ ಒಂದು, ಇಕ್ಕರೆ ಕೊಟಿಯೂರ್ ಒಂದು. ಎರಡೂ ನಿಮಗೆ ಬಾವಲಿ ನದಿ ಅಪೋಸಿಟ್ಗೆ ಸಿಗುತ್ತೆ. ನೀವು ಈ ಟೆಂಪಲ್ಗೆ ಓನ್ ವೆಹಿಕಲ್ ಕೂಡ ಬರ್ಬೋದು. ಬಸ್ಸು, ಫ್ಲೈಟು, ಟ್ರೈನು 3 ವ್ಯವಸ್ಥೆನೂ ಇದೆ. ಬಸ್ಸಲ್ಲಿ ಬರಬೇಕು ಅಂದರೆ ತಲಸರಿ KSRTC ಬಸ್ ಸ್ಟ್ಯಾಂಡ್ಗೆ ನೀವು ಬುಕ್ ಮಾಡ್ಕೊಬೇಕಾಗುತ್ತೆ, ಇಲ್ಲ ಬರಬೇಕಾಗುತ್ತೆ. ಸೇಮ್ ನೀವು ಟ್ರೈನಲ್ಲಿ ಬರ್ತೀವಿ ಸೇಮ್ ಅದೇ ಥರ ಇದೆ. ತಲಸರಿ ರೈಲ್ವೆ ಸ್ಟೇಷನು, ಅದು ನಿಮ್ಗೆ 55 ಕಿಲೋಮೀಟರ್ ಇದೆ. ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ ಎರಡು ನಿಮಗೆ 55 ಕಿಲೋಮೀಟರ್. ಫ್ಲೈಟಲ್ಲಿ ಏನಾದ್ರು ಬರ್ತೀರಾ ಅಂದರೆ ಕಣ್ಣೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಟೋಟಲ್ 43 ಕಿಲೋಮೀಟರ್ ಇದೆ ಈ ಟೆಂಪಲ್ಗೆ. ಇಲ್ಲಿ ನಿಮಗೆ ಪರ್ಮನೆಂಟಾಗಿ ದೇವಸ್ಥಾನ ಈ ಥರ ಕಲ್ಲುದು ಶಿಲೆ ಈ ಥರ ದೊಡ್ಡ ಥರ ಏನು ನಿಮಗೆ ಬಿಲ್ಡಿಂಗ್ಗಳೆಲ್ಲ ಏನಿಲ್ಲ. ಇಲ್ಲಿ ಸಿಂಪಲ್ ಆಗಿ ನಿಮಗೆ ಒಂದು ಶಿವ ಹೆಂಗೆ ವಾಸಿಸುತ್ತಾನೋ ಆ ಥರ ಸಿಂಪಲ್ ಆಗಿ ಟೆಂಪಲ್ ಇರೋದು. ಗರಿ ಗುಡ್ಸ್ದು ಥರ ಈ ಥರನೇ ಇರೋದು. ಆ ನೀರೆಲ್ಲ ಅದೇ ಥರದೆಲ್ಲ ನದಿ, ನ್ಯಾಚುರಲ್ ವಾಟರ್ ಅದು, ಯಾವುದು ಆರ್ಟಿಫಿಷಿಯಲ್ ಆಗಿ ಏನು ತುಂಬಿಸಿಲ್ಲ. ನದಿ ನೀರೇ ಅಲ್ಲಿ ಹರಿತಾ ಇರೋದು.